ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಅಡ್ಲಕಾಯಿನ ಉಪಯೋಗಿಸ್ಕೊಂಡು ಒಂದು ಪಲ್ಯ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಸಾಂಬಾರನ್ನೇ ಮಾಡ್ತಾ ಇದ್ದಿದ್ದು, ನೋಡೋಣ ಅಂತಂದ್ಬಿಟ್ಟು ಪಲ್ಯ ಮಾಡಿದೆ. ಅಡ್ಲಕಾಯಿ ಅಥವಾ ಪಡ್ಲಕಾಯಿ ಅಂತ ಕರೀತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬೇಗನೆ ಮಾಡ್ಕೊಬೋದು. ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಏನು ಇರೋದಿಲ್ಲ. ಅಷ್ಟು ಚೆನ್ನಾಗಿ ಬೇಗ ಬೇಯುತ್ತೆ. ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ನೋಡಿ, ಹಳ್ಳಿಗಳ ಕಡೆ ಎಲ್ಲ ಸಿಗ್ತದಲ್ಲ, ಆ ಅಡ್ಲಕಾಯಿನ ತೊಗೊಂಡಿದ್ದೀನಿ. ಸಣ್ಣದಾಗಿ ಒಂದು ಅಡಿ ಎಲ್ಲ ಇರುತ್ತಲ್ಲ, ಆ ಅಡ್ಲಕಾಯಿ ಎಲ್ಲ ಅದು ಒಂದು ಮಾರಿರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ. ಹಳ್ಳೀಲಿ ಸಾಮಾನ್ಯವಾಗಿ ಹಿತ್ಲುಗಳಲ್ಲೆಲ್ಲ ಬೆಳೆದಿರ್ತಾರೆ. ನೀವು ನೋಡಿರ್ತೀರ. ನೋಡಿ, ಇಷ್ಟು ಚೆನ್ನಾಗಿರೋ ಅಡ್ಲಕಾಯಿನ ತೊಗೊಂಡು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಒಂದು ಪಲ್ಯನ ಮಾಡ್ಕೊಬೋದು. ನಾವು ಜಾಸ್ತಿ ಸಾಂಬಾರನ್ನ ಮಾಡೋದು. ಸಾಂಬಾರಂತೂ ತುಪ್ಪ ಥರ ಇರುತ್ತೆ, ತಿನ್ನೋದಕ್ಕಂತೂ ಟೇಸ್ಟಿಯಾಗಿರುತ್ತೆ. ಹಾಲು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನಾನು ಸಾಂಬಾರು ರೆಸಿಪಿನ ಮಾಡಿ ಆಲ್ರೆಡಿ ಹಾಕಿದ್ದೀನಿ. ಇವತ್ತು ಪಲ್ಯನ ಯಾವ ರೀತಿ ಸಿಂಪಲಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆದಷ್ಟು ನೋಡಿ, ಎಷ್ಟು ಒಂದು ಮಾರಷ್ಟುದ್ದ ಇದ್ರೂ ಎಳೆದಾಗಿ ಇರುತ್ತೆ. ತುಂಬ ಜಾಸ್ತಿ ಅಡ್ಲಕಾಯಿ ಬಲ್ತಿದ್ರೆ ಬೀಜ ಎಲ್ಲನ ತುಂಬ ಗಟ್ಟಿಯಾಗಿರುತ್ತೆ. ಹಾಗಾಗಿ ಆ ಬೀಜಗಳನ್ನೆಲ್ಲ ತೆಗಿಬೇಕಾಗುತ್ತೆ. ನೋಡಿ, ಎಳೆದಾಗಿರೋದ್ರಿಂದ ನಾನು ಹಾಗೇ ಹಾಕ್ಕೊತಾ ಇದ್ದೀನಿ. ಆದಷ್ಟು ನೋಡಿ, ಇಷ್ಟು ಎಳೆದಾಗಿರೋ ಅಡ್ಲಕಾಯಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬೀಜಗಳೆಲ್ಲ ಎಸೆ ಅವಶ್ಯಕತೆ ಇರೋದಿಲ್ಲ. ನೋಡಿ, ಹೀಗೆ ಸಣ್ಣದಾಗಿ ನಾವು ಪಲ್ಯಕ್ಕೆಲ್ಲ ಬೀನ್ಸ್ ಎಲ್ಲ ಯಾವ ರೀತಿ ಕಟ್ ಮಾಡ್ಕೊತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಟೇಸ್ಟ್ ಮಾಡಿ ಟ್ರೈ ಮಾಡಿ ನೋಡಿ. ನೀವು ಇನ್ನೊಂದು ಸಲ ತೊಗೊಂಬಂದು ಮಾಡ್ಕೊತೀರಾ. ಆದಷ್ಟು ಹಳ್ಳಿಗಳ ಕಡೆನೇ ಜಾಸ್ತಿ ಸಿಗೋದು. ಸಿಟಿಲೆಲ್ಲ ಸಿಕ್ಕಿದಾಗ ನೀವು ತೊಗೊಂಬಂದು ಇದನ್ನೆಲ್ಲ ಆಗಿಂದಾಗೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ಈಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜೀರಿಗೆನೂ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹಿಂಗನ ಹಾಕ್ಕೊತಾ ಇದ್ದೀನಿ. ಈ ಅಡ್ಲಕಾಯಿ ಎಲ್ಲ ಮಾಡಿದ್ರೆ ಹಿಂಗೆ ಹಾಕೋದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಈರುಳ್ಳಿ ಬಾಡೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ. ಹಾಗೆ ಒಂದು ಸ್ವಲ್ಪ ನಾಟಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿರೋ ಕಡಲೆಬೇಳೆನ ನಾನು ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಆದಷ್ಟು ನೆನೆಸ್ಬಿಟ್ಟು ಹಾಕಿದ್ರೆ ತುಂಬ ಬೇಗ ಬೇಯುತ್ತೆ. ನೋಡಿ, ನಾನು ಒಂದು ತೊಗೊಂಡಿರೋ ಪಡ್ಲಕಾಯಿ ತುಂಬ ಉದ್ದ ಇರೋದ್ರಿಂದ ಒಂದು ಮಾರಿರೋದ್ರಿಂದ ತಟ್ಟೆ ತುಂಬ ಆಗಿದೆ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆ ಅರ್ಧ ಬಾಡಾದಮೇಲೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಹತ್ತೋವರೆಗೂ ನಾವು ಬಾಡಿಸ್ಕೊಬೇಕಾಗುತ್ತೆ. ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ಒಂದು ಕಾಲು ಗಂಟೆ ಒಳಗಡೆ ನಾವು ಇಟ್ಟುಕೊಂಡಾದ್ಮೇಲೆ ಒಂದು ಕಾಲು ಗಂಟೆ ಒಳಗಡೆ ಎಲ್ಲ ಮಾಡ್ಕೊಬೋದು. ಟೇಸ್ಟಿಯಾಗಿರುತ್ತೆ. ನಿಮಗೆ ಇದೇ ರೀತಿ ಉದ್ದನೇ ಪಡ್ಲಕಾಯಿ ಸಿಕ್ಕಿದಾಗ ಆದಷ್ಟು ಟ್ರೈ ಮಾಡಿ. ಚೆನ್ನಾಗಿ ಬರುತ್ತೆ ಪಲ್ಯ ಎಲ್ಲನ. ಹಸಿಮೆಣ್ಸಿಕಾಯಿ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಒಣಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 3-4 ಒಣಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕೋದ್ರಿಂದ ನೋಡಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಕುಕ್ಕರಲ್ಲೇ ಬೇಗ ಮಾಡ್ಕೊಬೇಕು ಅಂತಂದ್ಬಿಟ್ಟು ಕುಕ್ಕರ್ಗೆ ಶಿಫ್ಟ್ ಮಾಡಿಕೊಂಡೆ. ಕುಕ್ಕರ್ಗೆ ಹಾಕ್ಬಿಟ್ಟು ಈಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈಗ ಕುಕ್ಕರ್ ಮುಚ್ಚಿಬಿಟ್ಟು 1-2 ಸಲ ಕೂಗಿಸ್ಕೊಂಡ್ರೆ ಬೇಗ ಬೇಯುತ್ತೆ. ನಾವು ಸ್ಕೂಲ್ಗೆಲ್ಲ ಮಾಡಬೇಕು ಅಂತಂದರೆ ಬಾಣಲಿಲೆಲ್ಲ ಮಾಡಿದ್ರೆ ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, 2 ಸಲ ಕೂಗಿದೆ. ಇವಾಗ ಚೆನ್ನಾಗೆಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಇದರೊಳಗೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕಾಗುತ್ತೆ. ಈಗ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡು ಬೇಕು ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಹಾಗೇ ಹಾಕ್ಕೊಬೋದು. ಎಲ್ಲ ಮನೇಲಿ ಮಾಡಿರೋ ಖಾರದ ಪುಡಿ ಧನಿಯಾ ಪುಡಿ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಎಲ್ಲ ಬೆಂದಾದಮೇಲೆ ನೋಡಿ, ಎಲ್ಲ 1-2 ಸಲ ಕೂಗಿಸ್ಕೊಂಡಾದಮೇಲೆ ಈಗ ನಾವು ಹಾಕಿರೋ ಮಸಾಲೆ ಎಲ್ಲನ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಒಂದು 3-4 ನಿಮಿಷ ಕೂಗಿಸ್ಕೊಬೇಕಾಗುತ್ತೆ. ನಾನು ಹಾಗೆ ಒಂದು ಸ್ವಲ್ಪ ಚೆನ್ನ ಮಸಾಲನ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಮಾಡ್ಕೊಬೋದು. ಏಕೆಂದರೆ ಚೆನ್ನ ಮಸಾಲ ಎಲ್ಲ ಹಾಕಿದಾಗ ಆಮ್ಚೂರು ಪೌಡ್ರೆಲ್ಲ ಹಾಕಿರ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಚಪಾತಿಗೆ ನಾನು ಪಡವಲಕಾಯಿ ಪಲ್ಯ ಮಾಡಿದ್ದಾಯಿತು. ಹಾಗೆ ಒಂದು ರೊಟ್ಟಿನೂ ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡಿ. ನಾವು ಇದೇ ರೀತಿ ಮಾಗಡಿ ಸ್ಟೈಲಲ್ಲೆಲ್ಲ ಇದೇ ರೀತಿ ಬೆಳೆಯೋದು, ಹೆಂಚಿನ ಮೇಲೆ ಬೆಳಿತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರು ಕಡೆ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಾವು ಇದೇ ರೀತಿ ಹೆಂಚಿನ ಮೇಲೆ ಬೆಳೆದ್ಬಿಟ್ಟು ಮಾಡೋದು. ಬೇಕು ಅಂದರೆ ಇದಕ್ಕೆ ಮೇಲೆ ಒಂದು ತಟ್ಟೆ ದಬ್ಬೊಯ್ತೀವಿ. ಇಲ್ಲಾಂತಂದರೆ ತಟ್ಟೆ ದಬ್ಬೊಯ್ಲಿಲ್ಲ ಅಂತಂದರೆ ಹಾಗೇ ಮಾಡಿಬಿಟ್ಟು ಒಂದು ಸ್ವಲ್ಪ ಎಲ್ಲ ಬೆಂದಾದಮೇಲೆ ಒಂದು ಕಡೆ ಸೈಡ್ ಬೆಂದಾದಮೇಲೆ ನಾವು ರೊಟ್ಟಿಯೆಲ್ಲ
ಮೆತ್ತಾದಮೇಲೆ ಆಮೇಲೆ ಒಂದು ಸ್ವಲ್ಪ ನೀರೆಲ್ಲನ ಒಂದು ಬಟ್ಟೆಯಿಂದ ನೀರು ಹಾಕ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಕಡೆ ಬೇಯೋದಕ್ಕೆ ನಾವು ಮಡ್ಚಾಕೋದ್ರೆ ತುಂಬ ಟೇಸ್ಟಿಯಾಗಿ ಕರಮ್ ಅಂತ ಇರುತ್ತೆ. ಅಷ್ಟು ಚೆನ್ನಾಗಿ ರೊಟ್ಟಿ ಇರುತ್ತೆ. ನಾನು ಇಲ್ಲಿ ತಟ್ಟೆ ದಬ್ಬದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೂ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ರೊಟ್ಟಿ ಎಲ್ಲನ. ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾವು ಪಡ್ಲುಕಾಯಿ ಪಲ್ಯನ ಮಾಡ್ಕೊಬೋದು. ರೊಟ್ಟಿ ಚಪಾತಿ ಹಾಗೆ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹೇಗೆ ಬಂದಿದೆ ಈ ವಿಡಿಯೋ ಅಂತ ಅಂದ್ಬಿಟ್ಟು ನಿಮಗೇನಾದರೂ ಇಷ್ಟ ಆದರೆ ಒಂದು ಸಲ ಮಾಡ್ಕೊತೀನಿ. ಮತ್ತು ಹಾಗೆ ಪಡವಲಕಾಯಿ ಸಿಕ್ತಾಗೆಲ್ಲ ತೊಗೊಂಬಂದು ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ನಿಮ್ಮ ಬಿಡುವಿಲ್ಲದ ಸಮಯವನ್ನು ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.